ಆತನಿಗೆ ಇನ್ನು 7 ವರ್ಷ. 1ನೇ ತರಗತಿ ಓದುತ್ತಿರುವ ಈತ ಈಗಾಗಲೇ ನೊಬೆಲ್ ರೆಕಾರ್ಡ್ ಅನ್ನೇ ಬ್ರೇಕ್ ಮಾಡಿದ್ದಾನೆ. ಹಾಗಾದ್ರೆ ಈ ಪುಟ್ಟ ಪೋರನ ಸಾಧನೆ ಏನು ಅಂತೀರಾ? ಇಲ್ಲಿದೆ ನೋಡಿ. ವರ್ಷಕ್ಕೆ ನೊಬೆಲ್ ಅವಾರ್ಡ್ ಪಡೆದ ಬಾಲಕ. ಪುಟ್ಟ ಪೋರನ ಟ್ಯಾಲೆಂಟ್ಗೆ ಸರಿ ಸಾಟಿನೇ ಇಲ್ಲ. ಈ ಪುಟ್ಟ ಬಾಲಕನಿಗೆ ಇನ್ನು 7 ವರ್ಷ. ಇವನು ಬೆಂಗಳೂರಿನ ನಿವಾಸಿಗಳಾದ ಮಯೂರಿ ಹಾಗೂ ಅಶೋಕ್ ಅವರ ಮಗ. 1ನೇ ತರಗತಿ ಓದ್ತಾ ಇರುವ ಈ ಹುಡುಗನ ಟ್ಯಾಲೆಂಟ್ಗೆ ಸರಿ ಸಾಟಿನೇ ಇಲ್ಲ. ಈತನಿಗೆ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ. 2 ವರ್ಷದ ಮಗುವಿದ್ದಾಗಿನಿಂದಲೂ ಈತ ಪ್ರಾಣಿಗಳ ಆಟಿಕೆಯೊಂದಿಗೆ ಆಟವಾಡ್ತಾ ಅವುಗಳಿಗೆ ಪ್ರತಿದಿನ ಸ್ನಾನ ಮಾಡಿಸುವುದು ಹಾಗೂ ಅವುಗಳನ್ನ ಜೊತೆಯಲ್ಲೇ ಇಟ್ಕೊಂಡು ಮಲಗ್ತಾ ಇದ್ದ. ಈತನಿಗೆ ವಿಶೇಷವಾಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪ್ರಾಣಿಗಳ ಆಟಿಕೆಯನ್ನ ಕೈಯಲ್ಲಿ ಹಿಡಿದು ಕೇವಲ ಸ್ಪರ್ಶಿಸಿ ಅವುಗಳನ್ನ ಗುರುತಿಸುವ ವಿಶೇಷ ಟ್ಯಾಲೆಂಟ್ ಇದೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ 5 ನಿಮಿಷದಲ್ಲಿ 75ರಿಂದ 90 ಪ್ರಾಣಿಗಳನ್ನ ಗುರುತಿಸುವ ವಿಶೇಷ ಶಕ್ತಿ ಈತನಲ್ಲಿದೆ. ಅವನಿಗೆ ಇವತ್ತಿಗೂ ಅನಿಮಲ್ಸ್ ಅಂದರೆ ತುಂಬಾನೇ ಇಷ್ಟ. ಪ್ರತಿದಿನ ಅದಕ್ಕೆ ಸ್ನಾನ ಮಾಡಿಸ್ತಾನೆ. ಎಲ್ಲ ಅನಿಮಲ್ಸ್, ಆಮೇಲೆ ಎಷ್ಟು ಅನಿಮಲ್ಸ್, ಈಗ ಅವನ ಹತ್ರ 100 ಅನಿಮಲ್ಸ್ ಮೇಲೆ ಇದೆ. ಅದರಲ್ಲಿ ಒಂದು ಅನಿಮಲ್ ಮಿಸ್ ಆದ್ರೂ ನೀಟಾಗಿ ಅದನ್ನು ಕಂಡುಹಿಡಿತಾನೆ. ಈ ಅನಿಮಲ್ ಇಲ್ಲ ಅನ್ನೋದನ್ನ ನೀಟಾಗಿ ಕಂಡುಹಿಡಿತಾನೆ. ಸೊ ಹಂಗಾಗಿ ಅವನ ಹತ್ರ ಇರೋವಂಥ ಈ ಒಂದು ಟ್ಯಾಲೆಂಟ್ನ ನಾವು ಹೊರಗಡೆ ತರಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಬಟ್ ಅದಕ್ಕೆ ಅಂತ ಒಂದು ಫೀಲ್ಡ್ ಸಿಕ್ತು. ಹಂಗಾಗಿ ಒಂದು ಎನ್ಕರೇಜ್ಮೆಂಟ್ ಕೂಡ ಸಿಕ್ತು. ಸೊ ಹಂಗಾಗಿ ನಮಗೆ ಭಾಳ ಸಂತೋಷ ಇದೆ. ಮತ್ತು ಗ್ಯಾರಂಟಿ ಟಿವಿಯವ್ರಿಗೂ ಕೂಡ ನಮಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ. ಮಗುಗೆ ಈ ಥರ ಒಂದು ಎನ್ಕರೇಜ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ನಮ್ಮ ಧನ್ಯವಾದಗಳು. ಇನ್ನು ಇವನ ಈ ವಿಶೇಷ ಟ್ಯಾಲೆಂಟ್ಗೆ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ಕೂಡ 2025ರ ಮೇನಲ್ಲಿ ಸಿಕ್ಕಿದೆ. ಈತ ಕಳೆದ ಮೇನಲ್ಲಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು 5 ನಿಮಿಷದಲ್ಲಿ 75 ಪ್ರಾಣಿಗಳನ್ನ ಗುರುತಿಸಿ ರೆಕಾರ್ಡ್ ಬ್ರೇಕ್ ಮಾಡಿ ವಿಶೇಷ ಸಾಧನೆ ಮಾಡಿದ್ದಾನೆ. ಈತನ ಈ ಸಾಧನೆ ಈತನ ತಂದೆ ತಾಯಿಗೂ ಹೆಮ್ಮೆ ತಂದಿದ್ದು, ಇನ್ನಷ್ಟು ಮಗನನ್ನ ಪ್ರೋತ್ಸಾಹಿಸೋಕೆ ಉತ್ಸುಕರಾಗಿದ್ದಾರೆ. ಯಾಕಂದರೆ ಅವನು ಸಣ್ಣ ವಯಸ್ಸಿಂದ ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಎಲ್ಲಿ ನೋಡಿದ್ರು ಮನೇಲಿ ಮೇಯ್ನು ನಮ್ಮ ಮನೆಯಲ್ಲಿ ಮೂವೀಸ್ ನೋಡಲ್ಲ. ಮೂವೀಸ್ ನೋಡೋಕೆ ಹೋದಾಗ ಫಸ್ಟ್ ಅವ್ನು ಹೇಳೋದೇ ಅದು ಫಸ್ಟ್ ಅನಿಮಲ್ ಚಾನಲ್ಸ್ ಹಾಕಿ ಅಂತ. 7 ವರ್ಷಕ್ಕೆ ನನಗೆ ರೆಕಾರ್ಡ್ ಬ್ರೇಕ್ ಆಗಿದೆ. ಸೊ 2 ವರ್ಷದಿಂದ ಅನಿಮಲ್ ಜೊತೆಲಿ ಮಾತಾಡಿ 7 ವರ್ಷಕ್ಕೆ ರೆಕಾರ್ಡ್ ಮಾಡಿದ್ದಾನೆ. ಸೊ ನೆಕ್ಸ್ಟ್ ನಾವು ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದುವರೆಗೂ ಯಾರೂ ಮಾಡಿಲ್ಲ, ನೋಡ್ಕೊಂಡು ಹೇಳೋರು ಮಾಡಿದ್ದಾರೆ. ಬಟ್ ನನ್ನ ಮಗ ಇರೋ ಟ್ಯಾಲೆಂಟಲ್ಲಿ ಬ್ಲೈಂಡ್ ಫೋಲ್ಡಿಂಗಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದೆ. ಈ ಮಗು ಇನ್ನಷ್ಟು ಸಾಧನೆ ಮಾಡಬೇಕು ಅನ್ನುವ ಆಸೆ ಹೊಂದಿರುವ ಇವನ ತಂದೆ ತಾಯಿ ಮಗುವನ್ನ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೂ ಭಾಗವಹಿಸೋಕೆ ತಯಾರಿ ನಡೆಸುತ್ತಿದ್ದಾರೆ. ಈ ಮಗುವಿಗೆ ಉತ್ತಮ ಭವಿಷ್ಯ ಸಿಗಲಿ ಅನ್ನುವುದೇ ಗ್ಯಾರಂಟಿ ನ್ಯೂಸ್ನ ಆಶಯ ಕೂಡ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.